Hi, hello, namaste. Welcome to MathMats YouTube channel where learning math is made easier. ಈ ವಿಡಿಯೋದಲ್ಲಿ ನಾವು ಚಾಪ್ಟರ್ ನಂಬರ್ 13 ಸ್ಟ್ಯಾಟಿಸ್ಟಿಕ್ಸ್ ನ ಸೆಕೆಂಡ್ ಎಕ್ಸರ್ಸೈಸ್ ನ ಮಾಡ್ತಾ ಇದ್ದೀವಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. The first question is like this: the following table shows the ages of patients admitted in a hospital during a year. ನಾವು ಇದಕ್ಕೆ ಮೋಡ್ ಆಮೇಲೆ ಮೀನ್ ಎರಡನ್ನೂ ಫೈಂಡ್ ಮಾಡಬೇಕು. ಫಸ್ಟ್ ನಾವು ಮೀನ್ ಫೈಂಡ್ ಮಾಡಿ ಮುಗಿಸ್ಕೋಣ. ಆಫ್ಟರ್ ದಟ್ ವಿಲ್ ಗೋ ಫಾರ್ ಮೋಡ್. ಓಕೆ, ಮೀನ್ ಮಾಡೋದಕ್ಕೆ ಏನೇನು ಬೇಕು ನಮಗೆ? ಕ್ಲಾಸ್ ಇಂಟರ್ವಲ್ ಕೊಟ್ಟಿದ್ದಾರೆ, ದೇ ಹ್ಯಾವ್ ಗಿವನ್ ದ ಫ್ರೀಕ್ವೆನ್ಸಿ. ಎಕ್ಸ್ ನ ನಾವೇ ಫಿಲ್ ಮಾಡ್ಕೋಬೇಕು. ವಿ ಡೂ ಇಟ್ ಬೈ ಅಪ್ಪರ್ ಲಿಮಿಟ್ ಪ್ಲಸ್ ಲೋವರ್ ಲಿಮಿಟ್ ಡಿವೈಡೆಡ್ ಬೈ 2. ಸೊ 20 ಡಿವೈಡೆಡ್ ಬೈ 2 ನಮಗೆ 10 ಕೊಡುತ್ತೆ. ಸೊ 10 ಅಂತ ಬರೀತೀನಿ. ನೆಕ್ಸ್ಟ್ ಇದು 20 ಇದೆ. ಸೊ ನನ್ನ ಗ್ಯಾಪ್ ಎಷ್ಟು ಅಂತ ಗೊತ್ತಾಯ್ತು. ಇಟ್ ಇಸ್ 10. ಸೊ 30, 40, 50 ಅಂಡ್ 60. ನೆಕ್ಸ್ಟ್ ಇದು ಗೊತ್ತಲ್ಲ, ಇದು ಕ್ಲಾಸ್ ಇಂಟರ್ವೆಲ್. ಇದು ದಿಸ್ ಇಸ್ ಯೋರ್ ಕ್ಲಾಸ್ ಇಂಟರ್ವೆಲ್, ದಿಸ್ ಇಸ್ ಯೋರ್ ಫ್ರೀಕ್ವೆನ್ಸಿ, ದಿಸ್ ಇಸ್ ಯೋರ್ ಕ್ಲಾಸ್ ಮಾರ್ಕ್. ಸೊ ಸಮೇಷನ್ ಎಫ್ ಎಷ್ಟಾಗುತ್ತೆ? ಬಿಕಾಸ್ ದಿಸ್ ಇಸ್ ನೀಡೆಡ್ ಎನಿವೆ. 19, 42, 63, 74, 80. ಸಮೇಷನ್ ಎಫ್ ಇಸ್ ಈಕ್ವಲ್ ಟು 80. ಓಕೆ, ಸೊ ಎಫ್ ಆಯ್ತು, ಎಕ್ಸ್ ಆಯ್ತು. ವಿಲ್ ಯೂಸ್ ಅಸ್ಯೂಮ್ ಮೀನ್ ಮೆಥಡ್. ಸೊ ಫಸ್ಟ್ ಸ್ಟೆಪ್ ಏನ್ ಮಾಡಬೇಕು? ವಿ ಹ್ಯಾವ್ ಟು ಫೈಂಡ್ ವಾಟ್ ಈಸ್ ಎ. ಹೆಂಗ್ ಫೈಂಡ್ ಮಾಡ್ತೀವಿ? ಫ್ರೀಕ್ವೆನ್ಸಿ ಕಾಲಮ್ ಅಲ್ಲಿ ಮ್ಯಾಕ್ಸಿಮಮ್ ಯಾವ್ದಿದೆ ಅಂತ ನೋಡ್ತೀವಿ. ಮ್ಯಾಕ್ಸಿಮಮ್ ಇರೋದು 23. 23ಗೆ ಕರೆಸ್ಪಾಂಡಿಂಗ್ ಆಗಿ ಯಾವ ವ್ಯಾಲ್ಯೂ ಇದೆಯೋ ದಿಸ್ ಇಸ್ ಮೈ ಅಸ್ಯೂಮ್ಡ್ ಮೀನ್. ಓಕೆ, ಸೊ ನೆಕ್ಸ್ಟ್ ಕಾಲಮ್ ಏನ್ ಫೈಂಡ್ ಮಾಡಬೇಕು? ವಿ ಹ್ಯಾವ್ ಟು ಫೈಂಡ್ ವಾಟ್ ಇಸ್ ಡಿವಿಯೇಷನ್. ಡಿ ಹೆಂಗ್ ಕೊಡ್ತಾರೆ? ಡಿ ಇಸ್ ನಥಿಂಗ್ ಬಟ್ ಎಕ್ಸ್ ಮೈನಸ್ ಎ. ಕರೆಕ್ಟಾ? ದಿಸ್ ಇಸ್ ದ ಫಾರ್ಮುಲಾ ಟು ಫೈಂಡ್ ಡಿವಿಯೇಷನ್, ಎಕ್ಸ್ ಮೈನಸ್ ಎ. ಕರೆಸ್ಪಾಂಡಿಂಗ್ ಕ್ಲಾಸ್ ಮಾರ್ಕ್ ವ್ಯಾಲ್ಯೂಸ್ ನ ಅಸ್ಯೂಮ್ ಮೀನ್ ಇಂದ ಮೈನಸ್ ಮಾಡಿ. 10 ಮೈನಸ್ 40 ಮೈನಸ್ 30. ನೆಕ್ಸ್ಟ್ 20 ಮೈನಸ್ 40 ಮೈನಸ್ 20. 30 minus 40 minus 10. 40 minus 40 is 0. 50 minus 40 is 10. 60 minus 40 is 20. ಸೊ ಡಿವಿಯೇಷನ್ ಬಂದಿದೆ. ಎಫ್ ಯಾವಾಗಲೂ ಹೊಸ ಲೆಟರ್ ಹಿಂದೆ ಹೋಗುತ್ತೆ. ಸೊ ಎಫ್ ಇಂಟು ಡಿ ಮಾಡಿ ಈ ಕಡೆ ಬರಿತೀನಿ. ಸೊ ಎಫ್ ಇಂಟು ಡಿ ಏನ್ ಬರುತ್ತೆ? ಎಫ್ ಇಂಟು ಡಿ 6 ಇಂಟು 3 ಮೈನಸ್ 18 ಮೈನಸ್ 180 ಆಗುತ್ತೆ ಇದು. ನೆಕ್ಸ್ಟ್ ಮೈನಸ್ 220 ಮೈನಸ್ 210 ಆಗುತ್ತೆ. ದಿಸ್ ಇಸ್ 0. 140. ನೆಕ್ಸ್ಟ್ 5 ಇಂಟು 20 ಇಸ್ 100. ಸೊ ಸಮೇಷನ್ ಎಫ್ ಡಿ ಎಷ್ಟಾಗುತ್ತೆ ಇವಾಗ? ಸಮೇಷನ್ ಎಫ್ ಡಿ ಇಸ್ ಈಕ್ವಲ್ ಟು ಇದೆರಡು ಆಡ್ ಮಾಡಿದ್ರೆ 240 ರೆಡಿ ಇದೆ. ಇಲ್ಲಿ 3 ಇದೆ. ಸೊ 180, 220, 210 ಎಷ್ಟಾಗುತ್ತೆ ಇದು? 220, 210 ಮೈನಸ್ 610 ಆಗುತ್ತೆ. ಸೊ ಈಗ 240 ಮೈನಸ್ 610 ಇದೆಷ್ಟಾಗುತ್ತೆ? ಇಟ್ ವಿಲ್ ಕಮ್ ಅರೌಂಡ್ ಮೈನಸ್ 370. ಸೊ ಎಫ್ ಡಿ ಸಿಕ್ಕಿದೆ, ಎಫ್ ಸಿಕ್ಕಿದೆ, ಎ ಗೊತ್ತು, ಡಿ ಗೊತ್ತು. ಓಕೆ, ಸೊ ಈಗ ವಿಲ್ ಟ್ರೈ ಟು ಸಬ್ಸ್ಟಿಟ್ಯೂಟ್ ಇನ್ ದ ಫಾರ್ಮುಲಾ. ಫಾರ್ಮುಲಾ ಏನು? ಎಕ್ಸ್ ಬಾರ್ is equal to a plus summation fd divided by summation f. So a value ಏನು ಬಂದಿತ್ತು? a value was 40 plus summation fd was minus 370. So minus 370 divided by 80. ಸೊ ಮೈನಸ್ 370 ಡಿವೈಡೆಡ್ ಬೈ 80 ಅಂದ್ರೆ 0 0 ಕ್ಯಾನ್ಸಲ್ ಮಾಡ್ಬೋದು. 8 1s 8 4s 32. ಓಕೆ, ಸೊ ಎಷ್ಟು ಉಳಿಯುತ್ತೆ? 5 ಉಳಿಯುತ್ತೆ. 5 ಡಿವೈಡ್ ಮಾಡೋಕ್ಕಾಗಲ್ಲ, ಸೊ ಪಾಯಿಂಟ್ ಇಡ್ತೀನಿ. 50 ಅಂದ್ರೆ 4.6 ಬರುತ್ತೆ. ಓಕೆ, 4.62 ಹತ್ರ ಬರುತ್ತೆ. ಓಕೆ, ಸೊ ಪ್ಲಸ್ ಇಂಟು ಮೈನಸ್ ಇಸ್ ಮೈನಸ್. ಸೊ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನಾನೇನ್ ಮಾಡ್ತೀನಿ? 40 ಮೈನಸ್ 4.62 ಅಂತ ಬರಿತೀನಿ. ಸೊ ಎಷ್ಟಾಗುತ್ತೆ? 40 ಮೈನಸ್ 4.62 ಇಟ್ ಕಮ್ಸ್ ಅರೌಂಡ್ 35.38. ಸೊ ಎಕ್ಸ್ ಬಾರ್ ವ್ಯಾಲ್ಯೂ ಇಸ್ 35.38. ದಿಸ್ ಇಸ್ ಆರ್ ಮೀನ್ ವ್ಯಾಲ್ಯೂ. ಮೀನ್ ಆದ್ಮೇಲೆ ಏನ್ ಫೈಂಡ್ ಮಾಡ್ಬೇಕು? ವಿ ಹ್ಯಾವ್ ಟು ಫೈಂಡ್ ಮೋಡ್ ಆಲ್ಸೋ. ಸೊ ಮೋಡ್ ತುಂಬಾ ಸಿಂಪಲ್ ಗೊತ್ತಲ್ವಾ? ಏನ್ ಮಾಡ್ಬೇಕು ಮೋಡ್ಗೆ? ಸಿಂಪಲ್. ನಾನು ಇದನ್ನ ಏನ್ ಮಾಡ್ತೀನಿ? ಬೇರೆ ಒಂದು ಕಲರ್ ಅಲ್ಲಿ ಬರೆಯಕ್ ಟ್ರೈ ಮಾಡ್ತೀನಿ ಸೊ ದಟ್ ನಿಮ್ಗೆ ಅರ್ಥ ಆಗುತ್ತೆ. ಓಕೆ, ಮೋಡ್ ನಾನು ಏನ್ ಮಾಡ್ಬೇಕು? ನನಗ್ ಬೇಕಾಗಿರೋದು ಇದು ಎರಡೇನೆ. ಓಕೆ, ಮೋಡ್ ನಾನು ಜಾಸ್ತಿ ಏನು ಡಿಸ್ಟರ್ಬ್ ಮಾಡಕ್ ಹೋಗಲ್ಲ. ಫಸ್ಟ್ ನ ಕೆಲಸ ಏನು? ಮ್ಯಾಕ್ಸಿಮಮ್ ಫ್ರೀಕ್ವೆನ್ಸಿ ಯಾವುದು, ಪ್ರಿಸೀಡಿಂಗ್ ಯಾವ ಟರ್ಮ್ ಇದೆ, ಯಾವ ಫ್ರೀಕ್ವೆನ್ಸಿ ಇದೆ, ಸಕ್ಸೀಡಿಂಗ್ ಯಾವ ಫ್ರೀಕ್ವೆನ್ಸಿ ಇದೆ ಅಂತ ನೋಡ್ಬೇಕು. ಸೊ 23 ನ ಮ್ಯಾಕ್ಸಿಮಮ್ ಫ್ರೀಕ್ವೆನ್ಸಿ, ಸೊ F1 ಅಂತ ಬರಿತೀನಿ. ಸೊ ಇದು ಪೂರ್ತಿ ಏನಾಗುತ್ತೆ? ದಿಸ್ ವಿಲ್ ಬಿಕಮ್ ಮೈ ಮೋಡಲ್ ಕ್ಲಾಸ್. ಕರೆಕ್ಟಾ? ಸೊ ಮೇಲ್ಗಡೆ ಇರೋದು 21, ದಿಸ್ ವಿಲ್ ಬಿಕಮ್ ಮೈ F0 ಯಾಕಂದ್ರೆ 1 ಮೇಲ್ಗಡೆ 0 ಇರುತ್ತೆ. ನೆಕ್ಸ್ಟ್ ಕೆಳಗಡೆ ಇರೋದು ಏನಾಗುತ್ತೆ? F2 ಆಗುತ್ತೆ. ಸೊ ಯಾವ ವ್ಯಾಲ್ಯೂ ಸಿಕ್ತು ನಮಗೆ? 21, 23, 14, 35 to 45. ಸೊ ಅದನ್ನೇ ಬರಿತೀನಿ ಇವಾಗ ಇದು ಮೋಡ್ಗೆ. ಸೊ ಏನಿದೆ ಮೋಡು? ನಮಗೆ F1 ಸಿಕ್ಕಿದ್ದು 23. F1 is equal to 23. F0 ಎಷ್ಟು ಸಿಕ್ತು? F0 was 21. F2 ಎಷ್ಟು ಸಿಕ್ತು? F2 is 14. ಮೋಡಲ್ ಕ್ಲಾಸ್ ಎಷ್ಟು ಸಿಕ್ತು? 35 to 45. ದಿಸ್ ಇಸ್ ಮೈ ಮೋಡಲ್ ಕ್ಲಾಸ್. ಇಷ್ಟು ವ್ಯಾಲ್ಯೂಸ್ ಗೊತ್ತಿದ್ರೆ ಸಾಕು, ನಾವು ಈಸಿಯಾಗಿ ಮೋಡ್ ನ ಫೈಂಡ್ ಮಾಡ್ಬೋದು.
ಈಗ ಇದನ್ನೇ ಸಬ್ಸ್ಟಿಟ್ಯೂಟ್ ಮಾಡೋಣ ಫಾರ್ಮುಲಾ ಆಫ್ ಮೋಡ್ ಅಲ್ಲಿ. ಮೋಡ್ ಈಸ್ ಈಕ್ವಲ್ ಟು ಎಲ್ ಪ್ಲಸ್ ಏನ್ ಬರುತ್ತೆ, ಎಲ್ ಪ್ಲಸ್ ಎಫ್ ಒನ್ ಮೈನಸ್ ಎಫ್ ನಾಟ್ ಡಿವೈಡೆಡ್ ಬೈ 2f1 ಮೈನಸ್ ಎಫ್ ನಾಟ್ ಮೈನಸ್ ಎಫ್2. ಕರೆಕ್ಟಾ? ಇದೆ ಅಲ್ವಾ ಫಾರ್ಮುಲಾ, ಇಂಟು ಹೆಚ್. ಓಕೆ, ಸೊ ಈಗ ಏನ್ ಮಾಡ್ಬೇಕು ನಾನು, ಎಲ್ ವ್ಯಾಲ್ಯೂ ಏನು, ಮೋಡಲ್ ಕ್ಲಾಸ್ ನ ಲೋವರ್ ಲಿಮಿಟ್ ಅದು. ಸೊ ಎಲ್ ವ್ಯಾಲ್ಯೂ ಏನಾಗುತ್ತೆ, ಎಲ್ ವ್ಯಾಲ್ಯೂ ಇಸ್ 35 ಪ್ಲಸ್ ಎಫ್ ಒನ್ ವ್ಯಾಲ್ಯೂ ಏನಿದೆ, ಎಫ್ ಒನ್ ಇಸ್ 23 ಮೈನಸ್ 21 ಹೋಲ್ ಡಿವೈಡೆಡ್ ಬೈ 46 ಮೈನಸ್ 21 ಮೈನಸ್ 14. ಸೊ ದಿಸ್ ಇಸ್ ಹೌ ವಿ ಗೆಟ್ ದ ವ್ಯಾಲ್ಯೂ ಇಂಟು ಸೈಜ್ ಎಷ್ಟಿದೆ, ಸೈಜ್ ಇಸ್ 10. ಸಿಂಪ್ಲಿಫೈ ಮಾಡೋಣ, ವಿಚ್ ಇಸ್ ಈಕ್ವಲ್ ಟು ಏನ್ ಬರುತ್ತೆ ಇಲ್ಲಿ, 35 ಪ್ಲಸ್ 23 ಮೈನಸ್ 21 ಇಸ್ 2 ಡಿವೈಡೆಡ್ ಬೈ 46 ಮೈನಸ್ 35 ಎಷ್ಟು ಬರುತ್ತೆ, 46 ಡಿವೈಡೆಡ್ ಬೈ 35 ಇಸ್ 11 ಇಂಟು 10. 46 ಮೈನಸ್ 35 ಕರೆಕ್ಟ್. ಓಕೆ, ಸೊ ಈಗೇನ್ ಬರುತ್ತಿದ್ದು 35 ಪ್ಲಸ್ ನಾನು ಇದರ ಮಲ್ಟಿಪ್ಲೈ ಮಾಡ್ಬಿಡ್ತೀನಿ, ಸೊ ಇಟ್ ವಿಲ್ ಬಿಕಮ್ 20 ಬೈ 11. ಇವಾಗ 11 ಇಂದ ಡಿವೈಡ್ ಮಾಡ್ತೀನಿ, 11 ಒನ್ಸ್ 11, 9 ರಿಮೈಂಡರ್ ಬರುತ್ತೆ, ಪಾಯಿಂಟ್ ಇಡ್ತೀನಿ 8 1. ಸೊ ಎಷ್ಟು ಬರುತ್ತೆ ಮೋಡ್ ಇಸ್ 36.81. ಇಲ್ಲಿ ನಮ್ಮ ಫಸ್ಟ್ ಪ್ರಾಬ್ಲಮ್ ಮುಗೀತು. The second question is like this. The following data gives the information of observed lifetime of a 225 electrical components. Determine the modal lifetimes of the components. Okay, done. Class interval ಕೊಟ್ಟಿದ್ದಾರೆ, frequency ಕೊಟ್ಟಿದ್ದಾರೆ, ನಾವು ಮೋಡ್ ಫೈಂಡ್ ಮಾಡಬೇಕು. What is the first step we use when we find mode? ನಮಗೆ ಕ್ಲಾಸ್ ಇಂಟರ್ವಲ್ ಕೊಟ್ಟಿರ್ತಾರೆ, ಫ್ರೀಕ್ವೆನ್ಸಿ ಕೊಟ್ಟಿರ್ತಾರೆ. We have to observe the frequency column. ಮ್ಯಾಕ್ಸಿಮಮ್ ಯಾವ್ದಿದೆ ಅಂತ ಅಬ್ಸರ್ವ್ ಮಾಡಬೇಕು. ಸೊ ಮ್ಯಾಕ್ಸಿಮಮ್ ಇರೋದು ಫ್ರೀಕ್ವೆನ್ಸಿಯಲ್ಲಿ 61. This value will become my F1 value. ಒಂದು ಮೇಲ್ಗಡೆ ಯಾವಾಗಲೂ 0 ಇರುತ್ತೆ, ಸೊ ಮೇಲ್ಗಡೆ 0, ಫ್ರೀಕ್ವೆನ್ಸಿ ಬರೀತಾ ಇರೋದ್ರಿಂದ F0. ಸೊ 52 will become F0. ನೆಕ್ಸ್ಟ್ ಕೆಳಗಡೆ ಇರೋದು ಏನಾಗುತ್ತೆ, 1 ಕೆಳಗಡೆ ಇರೋದು 2, ಸೊ ಫ್ರೀಕ್ವೆನ್ಸಿ ವಿಲ್ ಬಿ F2. ಇದಿಷ್ಟು ಮುಗಿತಾ? ಸೊ ನಮ್ಮ ಕೆಲಸ ಮುಗೀತು. ಅಂಡ್ ಇನ್ನೊಂದೇ ಒಂದು ಬೇಕಾಗುತ್ತೆ ನಮಗೆ, ದಟ್ ಇಸ್ ಮೋಡಲ್ ಕ್ಲಾಸ್. ಸೊ ನಾವು ಯಾವಾಗ F1 ಬರಿತೀವೋ ಪೂರ್ತಿ ಅದಕ್ಕೊಂದು ಬಾಕ್ಸ್ ಹಾಕೋಣ, ಸೊ ಮೋಡಲ್ ಕ್ಲಾಸು ಇನ್ಕ್ಲೂಡ್ ಆಗ್ಬಿಡುತ್ತೆ. ಯೂಸಿಂಗ್ ದೀಸ್ ವ್ಯಾಲ್ಯೂಸ್ ನಾನು ಏನ್ ಮಾಡ್ತೀನಿ ಇವಾಗ, 52 ವಾಸ್ ಮೈ F0. F0 is equal to 52. F1 ಎಷ್ಟು ಬಂತು, F1 ವಾಸ್ 61. F2 ಎಷ್ಟು ಬಂತು, F2 ವಾಸ್ 38. F2 is equal to 38. ಮೋಡಲ್ ಕ್ಲಾಸ್ ಎಷ್ಟು ಬಂತು, ಮೋಡಲ್ ಕ್ಲಾಸ್ ವಾಸ್ 60 to 80. 60 to 80. ಓಕೆ, ಸೊ ಈಗ ಏನ್ ಮಾಡ್ತೀನಿ, ಮೋಡ್ is equal to L ಪ್ಲಸ್ F1 ಮೈನಸ್ F0. ಏನ್ ಬರ್ದಿದ್ದೀನೋ ಅದನ್ನೇ ತಿರ್ಗಾ ಬರೀತೀನಿ, F1 ಮೈನಸ್ F0, ರಿಮೈನಿಂಗ್ ಯಾವುದು, ಮೈನಸ್ F2. ಸೊ ಮೈನಸ್ F2 ಇದಿಷ್ಟನ್ನು ಬರೆದು 2 ಅಲ್ಲಿ ಎಂಡ್ ಆಗಿದೆ, 2 ನ ತಗೊಂಬಂದು ಇಲ್ಲಿ ಬರೀತೀನಿ, ಇಂಟು ಹೆಚ್ ಅಂತ ಬರೀತೀನಿ. ಸಬ್ಸ್ಟಿಟ್ಯೂಟಿಂಗ್ ದ ವ್ಯಾಲ್ಯೂಸ್. ಇವಾಗ ಎಲ್ ವ್ಯಾಲ್ಯೂ ಏನು, ಲೋವರ್ ಲಿಮಿಟ್ ಆಫ್ ದ ಮೋಡಲ್ ಕ್ಲಾಸ್, ಲೋವರ್ ಲಿಮಿಟ್ 60 ಇದೆ, 60 ಪ್ಲಸ್ F1 ಏನಿದೆ ಇಲ್ಲಿ, F1 is 61. ಸೊ 61 ಅಂತ ಬರೀತೀನಿ, 61 ಮೈನಸ್ F0 ಎಷ್ಟಿದೆ, 52 ಡಿವೈಡೆಡ್ ಬೈ 2F1 ಇದೆ. ಸೊ 61 ಇಂಟು 2 is 122. 122 ಮೈನಸ್ F0 ಎಷ್ಟಿದೆ, F0 is 52 ಅಗೇನ್, ಮೈನಸ್ 38 ಇಂಟು ಸೈಜ್ ಎಷ್ಟಿದೆ, ಕ್ಲಾಸ್ ಸೈಜು ಇಟ್ ಇಸ್ 20 ಅಂತ ಬರೀತೀನಿ, ಇಸ್ ಈಕ್ವಲ್ ಟು 60 ಪ್ಲಸ್ ಇದೇನಾಗುತ್ತಿದೋ 9 ಡಿವೈಡೆಡ್ ಬೈ 122 ಮೈನಸ್ ಇದೆಷ್ಟು, ಇದೆರಡು ಸೇರಿ 90 ಆಗುತ್ತೆ. ಸೊ ಇಟ್ ವಿಲ್ ಬಿ 32 ಇಂಟು 20. ಇದಕ್ಕೆ ಬ್ರಾಕೆಟ್ ಹಾಕ್ತೀನಿ. ಓಕೆ, ಸೊ ಇದೇನಾಗುತ್ತೆ, ಇಟ್ ಇಸ್ ನಥಿಂಗ್ ಬಟ್ 60 ಪ್ಲಸ್ 180 ಡಿವೈಡೆಡ್ ಬೈ 32. 32 ಇಂದ ಡಿವೈಡ್ ಮಾಡೋಣ, 32 1s 32, 5s 160. ಪಾಯಿಂಟ್ ಇಡ್ತೀನಿ ಬಿಕಾಸ್ 20 ಉಳಿಯುತ್ತೆ, ಡಿವೈಡ್ ಮಾಡೋಕ್ಕಾಗಲ್ಲ, 200 ಆಗುತ್ತೆ. ಸೊ ಎಷ್ಟಾಗುತ್ತೆ ಅವಾಗ, 6s 160, 7s 192 ಆಗುತ್ತೆ. ಸೊ 5.7 ಅಂತ ಬರಿತೀನಿ. ಸೊ ಎಷ್ಟು ಬರುತ್ತೆ ಮೋಡ್ ನಮಗೆ, 65.7. ದಿಸ್ ಇಸ್ ಆರ್. The third question is like this. The following data gives the distribution of total monthly household expenditure of 200 families of a village. Find the modal monthly expenditure of the families. Also find the mean monthly expenditure of the families. Okay, so ನಾವು ಕೊಟ್ಟಿರೋಂಥ ಎಕ್ಸ್ಪೆಂಡಿಚರ್ ಏನಿದೆ ಅದು 200 ಫ್ಯಾಮಿಲೀಸ್, ಒಂದು ಊರಲ್ಲಿರೋ 200 ಫ್ಯಾಮಿಲಿದು ಮೀನು ಫೈಂಡ್ ಮಾಡಬೇಕು, ಮೋಡು ಫೈಂಡ್ ಮಾಡಬೇಕು.
ಓಕೆ, ಸೊ ಫಸ್ಟ್ ನಾವು ಮೀನ್ ಮುಗಿಸ್ಕೊಂಬೋಣ. ವಿ ನೋ ಮೋಡ್ ಇಸ್ ವೆರಿ ಈಸಿ. ನೀವು ಫ್ರೀಕ್ವೆನ್ಸಿ ನೋಡ್ಬೇಕು, ಬರಿಬೇಕಷ್ಟೇ. ಓಕೆ, ಫಸ್ಟ್ ನಾವು ಮೀನ್ ಮುಗಿಸ್ಕೊಂಬೋಣ. ಸೊ ದಿಸ್ ಇಸ್ ದ ಕ್ಲಾಸ್ ಇಂಟರ್ವೆಲ್ ಗಿವನ್, ದಿಸ್ ಇಸ್ ದ ಫ್ರೀಕ್ವೆನ್ಸಿ ಗಿವನ್. ನಾನು ಇದನ್ನ ಸ್ಟೆಪ್ ಡಿವಿಯೇಷನ್ ಮೆಥಡ್ ಅಲ್ಲಿ ಮಾಡ್ತೀನಿ, ಬಿಕಾಸ್ ನನಗೆ ವ್ಯಾಲ್ಯೂಸ್ ಯಾಕೋ ದೊಡ್ಡದಿದೆ ಅಂತ ಅನಿಸ್ತಾ ಇದೆ. ನಾನು ಕ್ಯಾಲ್ಕುಲೇಷನ್ ಸಿಂಪಲ್ ಆಗಬೇಕು, ಸೊ ಐ ಆಮ್ ಗೋಯಿಂಗ್ ಟು ಯೂಸ್ ಸ್ಟೆಪ್ ಡಿವಿಯೇಷನ್ ಮೆಥಡ್. ಓಕೆ, ಡನ್. ಸೊ ಫಸ್ಟ್ ಏನ್ ಮಾಡ್ಬೇಕು ನಾನು? ಐ ಹ್ಯಾವ್ ಟು ಗೆಟ್ ವಾಟ್ ಇಸ್ ದ ಕ್ಲಾಸ್ ಮಾರ್ಕ್. 1500 ಎಷ್ಟಾಗುತ್ತೆ? ಇದು 1250 ಆಗುತ್ತೆ. ನೆಕ್ಸ್ಟ್ ಇದೆರಡನ್ನ ಆಡ್ ಮಾಡಿದ್ರೆ 3500 ಆಗುತ್ತೆ. ಸೊ ಯು ವಿಲ್ ಗೆಟ್ 1750. ಸೊ 500 ಜಾಸ್ತಿ ಆಗಬೇಕು. ಸೊ ನೆಕ್ಸ್ಟ್ ಆಬ್ವಿಯಸ್ಲಿ 2250 ಆಗುತ್ತೆ. ನೆಕ್ಸ್ಟ್ 2750 ಆಗುತ್ತೆ. ನೆಕ್ಸ್ಟ್ 3250 ಆಗುತ್ತೆ. 3750 ಆಗುತ್ತೆ. ಲಾಸ್ಟ್ ಅಲ್ಲಿ ಎರಡು ವ್ಯಾಲ್ಯೂಸ್ ಇದೆ. ಲಾಸ್ಟ್ ಸೆಕೆಂಡ್ ವ್ಯಾಲ್ಯೂ ವಿಲ್ ಬಿ 4550. ಲಾಸ್ಟ್ ವ್ಯಾಲ್ಯೂ ಬಂದು 4750 ಆಗುತ್ತೆ. ಕ್ಲಾಸ್ ಮಾರ್ಕ್ ಮುಗೀತು. ನೆಕ್ಸ್ಟ್ ಏನ್ ಮಾಡಬೇಕು? ಸ್ಟೆಪ್ ಡಿವಿಯೇಷನ್ ಅಲ್ವಾ, ಅಸ್ಯೂಮ್ ಮೀನ್ ಮೆಥಡ್ ಮಾಡ್ಕೊಂಡು ಹೋಗ್ಬೇಕು. ಸೊ ವಾಟ್ ವಿಲ್ ಬಿ ದ ಅಸ್ಯೂಮ್ ಮೀನ್? ನೀವು ಯಾವ ವ್ಯಾಲ್ಯೂ ಬೇಕಾದ್ರೂ ತಗೋಬಹುದು, ಬಟ್ ನಾನು ಮ್ಯಾಕ್ಸಿಮಮ್ ಯಾವ್ದಿದೆಯೋ ಅದನ್ನ ತಗೋತೀನಿ. ಮ್ಯಾಕ್ಸಿಮಮ್ ವ್ಯಾಲ್ಯೂ ಇರೋದು ಯಾವ್ದಕ್ಕೆ ಇದೆ ಎಲ್ಲದರಲ್ಲಿ? ಇಟ್ ಇಸ್ 40. ಸೊ 40ನ ಅಸ್ಯೂಮ್ ಮೀನ್ ಅಂತ ಅನ್ಕೋತೀನಿ. ಸಾರಿ, 40ಗೆ ಮ್ಯಾಕ್ಸಿಮಮ್ ಇದೆ. ಸೊ ಕರೆಸ್ಪಾಂಡಿಂಗ್ ಎಕ್ಸ್ ವ್ಯಾಲ್ಯೂ ವಿಲ್ ಬಿಕಮ್ ಮೈ ಅಸ್ಯೂಮ್ಡ್ ಮೀನ್. ಸೊ ಇದು ಎ. ಸೊ ಎ ವ್ಯಾಲ್ಯೂ ಏನು? 1750. ನೆಕ್ಸ್ಟ್ ಅಸ್ಯೂಮ್ಡ್ ಡಿ. ಡಿ ಫೈಂಡ್ ಮಾಡಬೇಕು. ಹೌ ಡು ಯು ಫೈಂಡ್ ಡಿ? ಡಿ ಇಸ್ ನಥಿಂಗ್ ಬಟ್ ಆಕ್ಚುಯಲ್ ಕ್ಲಾಸ್ ಮಾರ್ಕ್ ಆಫ್ ದಟ್ ಇಂಟರ್ವೆಲ್ ಮೈನಸ್ ದ ಅಸ್ಯೂಮ್ ಮೀನ್. ಸೊ ಏನಾಗುತ್ತೆ? 1250 ಮೈನಸ್ 1750 ಎಷ್ಟಾಗುತ್ತೆ? ಮೈನಸ್ 500 ಆಗುತ್ತೆ. ನೆಕ್ಸ್ಟ್ ಇದು 0 ಆಗುತ್ತೆ. ಇದೆಷ್ಟಾಗುತ್ತೆ? ಇದು 500 ಆಗುತ್ತೆ. ನೆಕ್ಸ್ಟ್ 1000 ಆಗುತ್ತೆ. ನೆಕ್ಸ್ಟ್ 1000 ಎಷ್ಟಾಗುತ್ತೆ? 1500 ಆಗುತ್ತೆ. ನೆಕ್ಸ್ಟ್ 2000 ಆಗುತ್ತೆ. ಅದಾದ್ಮೇಲೆ 2500 ಆಗುತ್ತೆ. ನೆಕ್ಸ್ಟ್ 3000 ಆಗುತ್ತೆ. ಸೊ ವಿ ಹ್ಯಾವ್ ಫೌಂಡ್ ದ ಡಿವಿಯೇಷನ್. ಈಗ ಡಿವಿಯೇಷನ್ ಇನ್ನ ಚಿಕ್ಕದ್ ಮಾಡ್ಬೋದು. ಹೆಂಗೆ? ಇಫ್ ಐ ಫೈಂಡ್ ವಾಟ್ ಈಸ್ ಯು, ಯೂನ್ ಹೆಂಗ್ ಫೈಂಡ್ ಮಾಡೋದು? ಎಕ್ಸ್ ಐ ಮೈನಸ್ ಎ ಡಿವೈಡೆಡ್ ಬೈ ಹೆಚ್. ಓಕೆ, ಸೊ ಇಲ್ಲಿ ಎಷ್ಟಿದೆ? ವಿ ಹ್ಯಾವ್ ದ ರೇಂಜ್, ವಿ ಹ್ಯಾವ್ ದ ಸೈಜ್. ಹೆಚ್ ಏನು ಅಂತ ಫೈಂಡ್ ಮಾಡೋದು ಹೆಂಗೆ? ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್. ಸೊ ಯು ವಿಲ್ ಗೆಟ್ 500. ಸೊ 500 ನ 500 ಇಂದ ಡಿವೈಡ್ ಮಾಡ್ಬೇಕು. ಸೊ ದಿಸ್ ವಿಲ್ ಬಿಕಮ್ -1. ಓಕೆ, ದಿಸ್ ವಿಲ್ ಬಿ 0. ಇದು 1 ಆಗುತ್ತೆ. ದಿಸ್ ವಿಲ್ ಬಿ 2. ದಿಸ್ ವಿಲ್ ಬಿ 3, 4, 5 and 6. ನೆಕ್ಸ್ಟ್ ಎಫ್ ವಿಲ್ ಆಲ್ವೇಸ್ ಫಾಲೋ ದ ನ್ಯೂ ಲೆಟರ್. ಸೊ ಲಾಸ್ಟ್ ಕಾಲಮ್ ಏನ್ ಬರೀತೀನಿ? ಇಟ್ ಈಸ್ ಎಫ್ ಯು. 24 into -1 -24. 40 into 0 0. 33 into 1 33. 28 into 2 56. 30 into 3 90. 22 into 4 88. 16 into 5 80. 7 6 42. ಈಗ ಇಷ್ಟನ್ನು ಆಡ್ ಮಾಡೋಣ. ಫಸ್ಟ್ ಪಾಸಿಟಿವ್ ಎಲ್ಲ ಆಡ್ ಮಾಡೋಣ. ಇದೆಷ್ಟಾಗುತ್ತೆ? 122 210 300 356 389. 389 ಮೈನಸ್ 24 ಎರಡು ಸೇರಿ ಎಷ್ಟಾಗುತ್ತೆ? ಎರಡು ಸೇರಿ ಸಮೇಷನ್ ಎಫ್ ಯು ಎಷ್ಟಾಗಬೇಕು? 365 ಆಗಬೇಕು. ಇನ್ನೊಂದ್ಸರಿ ಚೆಕ್ ಮಾಡೋಣ. 89 179 267 389. 389 ಮೈನಸ್ 24 ಇಸ್ 365. ಓಕೆ, ನಮ್ಗೆ ಯಾವ ವ್ಯಾಲ್ಯೂಸ್ ಬೇಕೋ ಎಲ್ಲ ಸಿಕ್ಕಿದೆ. ಈಗ ಫಾರ್ಮುಲಾ ಫಾರ್ ಸ್ಟೆಪ್ ಡಿವಿಯೇಷನ್ ಏನು? ಇಟ್ ವಿಲ್ ಫಾಲೋ ದ ಅಸ್ಯೂಮ್ ಮೀನ್ ಓನ್ಲಿ, ಬಟ್ ಡಿ ಬದಲು ಎಫ್ ಯು ಇರುತ್ತೆ ಅಷ್ಟೇ. ಸೊ ಎ ಪ್ಲಸ್ ಸಮೇಷನ್ ಎಫ್ ಯು ಡಿವೈಡೆಡ್ ಬೈ ಸಮೇಷನ್ ಎಫ್. ಇದ್ರ ಜೊತೆಗೆ ಇನ್ನೊಂದು ಹೊಸ ಲೆಟರ್ ಇದೆ, ದಟ್ ಈಸ್ ಇಂಟು ಹೆಚ್. ಓಕೆ, ಸೊ ಏನಾಗುತ್ತೆ ಅಸ್ಯೂಮ್ ಮೀನು? ನಾವು ಅಸ್ಯೂಮ್ ಮಾಡಿರೋ ಮೀನ್ ಬಂದು 1750 ಪ್ಲಸ್ ಸಮೇಷನ್ ಎಫ್ ಯು ಎಷ್ಟು ಬಂತು? 365 ಡಿವೈಡೆಡ್ ಬೈ ಸಮೇಷನ್ ಎಫ್ ಮಾಡಿಲ್ಲ. ಓಕೆ, ಸೊ ಇದೆಷ್ಟಾಗುತ್ತೆ? 64 97 125 155 177 193 200 ಆಗುತ್ತೆ. ಬೈ 200 ಇಂಟು ಸೈಜ್ ಎಷ್ಟಿತ್ತು? ಸೈಜ್ ವಾಸ್ 500. ಓಕೆ, ಸೊ 10 10 ಎರಡು 0 ಕ್ಯಾನ್ಸಲ್ ಮಾಡ್ಬಿಡ್ತೀನಿ. ಓಕೆ, ಸೊ ಈಗ ಏನಾಗುತ್ತೆ ವ್ಯಾಲ್ಯೂ? 2 ಇದೆ, ವಿ ಹ್ಯಾವ್ 2. ಸೊ 2 ಅಲ್ಲಿ ಒಂದ್ಸರಿ ಡಿವೈಡ್ ಮಾಡ್ತೀನಿ. 2 1s 2 18 182s 0.5 ಅಂತ ಬರಿತೀನಿ. ಯಾಕಂದ್ರೆ ಒಂದು ರಿಮೈಂಡರ್ ಇದೆ, ಡಿವೈಡ್ ಮಾಡಿದಾಗ 0.5 ಆಗುತ್ತೆ. ಓಕೆ, ಸೊ 182.5 ಇಂಟು 5 ಮಾಡಬೇಕು. ದಟ್ ಈಸ್ 1750 ಪ್ಲಸ್ 182.5 ಇಂಟು 5 ಎಷ್ಟಾಗುತ್ತೆ? 912.5 ಆಗುತ್ತೆ. ಸೊ ಇದೆರಡನ್ನ ಆಡ್ ಮಾಡಿದ್ರೆ ಎಷ್ಟಾಗುತ್ತೆ? 2662.5 ಆಗುತ್ತೆ. ದಿಸ್ ಇಸ್ ಆರ್ ಮೀನ್. ಓಕೆ, ನೆಕ್ಸ್ಟ್ ಏನ್ ಮಾಡಬೇಕು? ವಿ ಹ್ಯಾವ್ ಟು ಫೈಂಡ್ ವಾಟ್ ಈಸ್ ಮೋಡ್. ಮೋಡ್ ತುಂಬಾ ಸಿಂಪಲ್. ಏನ್ ಮಾಡ್ಬೇಕು ನಾವು ಮೋಡ್ ಅಲ್ಲಿ? ಫಸ್ಟ್ ವಿ ಹ್ಯಾವ್ ಟು ಚೂಸ್ ದ ಮ್ಯಾಕ್ಸಿಮಮ್ ಫ್ರೀಕ್ವೆನ್ಸಿ ಯಾವ್ದಕ್ಕಿದೆ ಅದನ್ನ ಚೂಸ್ ಮಾಡ್ಬೇಕು. ಕರೆಕ್ಟಾ? ಸೊ ಮ್ಯಾಕ್ಸಿಮಮ್ ಆಬ್ವಿಯಸ್ಲಿ ಆಲ್ರೆಡಿ ಬರ್ದಿದ್ದೀವಿ.
F1 ಅಂತ ಬರಿತೀನಿ. 1 ಮೇಲ್ಗಡೆ 0 ಇದೆ, ಸೊ F0 ಇದಾಗುತ್ತೆ. 1 ಕೆಳಗಡೆ 2 ಇದೆ, ಸೊ F2 ಇದಾಗುತ್ತೆ. ಓಕೆ, ಮೋಡ್ ಈಸಿ ಹೇಳಿದ್ನಲ್ಲ. ಸೊ ಮೋಡ್ ನಮಗೆ ಏನೇನ್ ಬೇಕಿತ್ತು? ವಿ ನೀಡೆಡ್ ವಾಟ್ ಈಸ್ ಮೋಡ್ ಇಸ್ ಈಕ್ವಲ್ ಟು ಏನಾಗುತ್ತೆ? ಎಲ್ ಪ್ಲಸ್ F1 ಮೈನಸ್ F0 ಡಿವೈಡೆಡ್ ಬೈ, ತಿರ್ಗಾ ಇದನ್ನೇ ಬರಿತೀನಿ, F1 ಮೈನಸ್ F0 ಮೈನಸ್ F2 ಇಂಟು H ಅಂತ ಬರಿತೀನಿ. ಓಕೆ, ಸೊ ಮೋಡಲ್ ಕ್ಲಾಸ್ ಏನಾಗುತ್ತೆ? ಇದಕ್ಕೊಂದು ಬಾಕ್ಸ್ ಹಾಕ್ಬೇಕು, ಇದಿಷ್ಟಕ್ಕೊಂದು ಬಾಕ್ಸ್ ಹಾಕ್ಬೇಕು, ಕರೆಕ್ಟಾ? ಮೋಡಲ್ ಕ್ಲಾಸ್ ಲೋವರ್ ಲಿಮಿಟ್ ಏನು? 1500 ವ್ಯಾಲ್ಯೂಸ್ ಬರ್ಕೊಂಬೋಣ. 24, 40 ಅಂಡ್ 33. 24, 40 and 33. So this will be my F1, this is F0, this is F2. Okay, so 1500 is my lower limit. Okay, so substituting ಏನಾಗುತ್ತೆ ಇಲ್ಲಿ? ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 1500 plus F1 value ಏನಿದೆ? It is 40. 40 minus 24 divided by, ನೋಡಿ ಇಲ್ಲಿ 2 ಮಿಸ್ ಆಗಿದೆ, 2 ಬರಿಬೇಕು. Okay, so 2F1, so it is 80 minus F0. F0 is 24 minus 33 into 500. Okay, is equal to 1500 ಹಂಗೆ ಬರಿತೀನಿ, ಪ್ಲಸ್ ಇದೆಷ್ಟಾಗುತ್ತೆ? 16 divided by 57 ಅಲ್ವಾ, 23 ಆಗುತ್ತೆ. 23 into 500. 16 5 ಎಷ್ಟು? 16 5 80. ಸೊ ಇದೆಷ್ಟಾಗುತ್ತೆ? ನೀವು ಕಂಟಿನ್ಯೂ ಮಾಡಿದ್ರೆ ಇದನ್ನ 1500 ಪ್ಲಸ್ 8000 ಡಿವೈಡೆಡ್ ಬೈ 23 ಆಗುತ್ತೆ. 23 1s 23 ಎಸ್ ಎಲ್ಲಿವರೆಗೆ ತಗೊಂಡೋಗ್ಬೋದು ಇದು? 30s 690. 690 ಅಂದ್ರೆ 713, 736, 759, 782. ಸೊ 34 ವರೆಗೂ ತಗೊಂಡೋಗ್ಬೋದು, ಯಾಕಂದ್ರೆ 782 ಬರುತ್ತೆ. 18 ರಿಮೈಂಡರ್ ಆಗುತ್ತೆ, ಸೊ 18 ಬರಿತೀನಿ. 18 ಹೆಂಗ್ ಡಿವೈಡ್ ಮಾಡೋದು? ತಿರ್ಗಾ 23 ಡಿವೈಡ್ ಆಗುತ್ತಾ? ಆಗುತ್ತೆ. 6 7s 8 7s 7s 161 ಆಗುತ್ತೆ. 19 ರಿಮೈಂಡರ್ ಉಳ್ಕೊಡುತ್ತೆ, ನಾವು ಅದನ್ನ ಡಿವೈಡ್ ಮಾಡೋಕ್ಕಾಗಲ್ಲ. ಒಂದು ಪಾಯಿಂಟ್ ಇಡ್ತೀನಿ, 0 ಆಗುತ್ತೆ. 190 ಬರುತ್ತೆ. ಸೊ 23 115 138 161 8s 184. ಸಾಕು, ಇಷ್ಟು ಮಾಡಿದ್ರೆ ಸಾಕು. ಸೊ ಮೋಡ್ ಏನಾಗುತ್ತೆ? 1847.8. This is my mode. The following distribution gives the state-wise teacher-student ratio in higher secondary schools of India. Find the mode and mean of this data. Interpret the two measures. Okay. As it is, ನಾವು ಮೀನು ಫೈಂಡ್ ಮಾಡಬೇಕು, ಮೋಡ್ನು ಫೈಂಡ್ ಮಾಡಬೇಕು. ಇಲ್ಲಿ ನಮಗೆ ಡೇಟಾ ಜಾಸ್ತಿ ಇರೋದ್ರಿಂದ ಫಸ್ಟ್ ನಾನು ಮೀನ್ ಮುಗಿಸ್ಬಿಡ್ತೀನಿ, ಬಿಕಾಸ್ ವಿ ನೋ ಮೋಡ್ ಇಸ್ ವೆರಿ ಈಸಿ. ಓಕೆ, ಸೊ ಫಸ್ಟ್ ಮೀನ್ ಏನ್ ಮಾಡಬೇಕು? ಆಲ್ರೆಡಿ ನಾನು ಎಕ್ಸ್ ಕಾಲಮ್ ರೆಡಿ ಮಾಡ್ಕೊಂಡಿದ್ದೀನಿ. ಯು ನೋ ಹೌ ಟು ಫೈಂಡ್ ಕ್ಲಾಸ್ ಮಾರ್ಕ್. ಈಗ ಫಸ್ಟ್ ಕೆಲಸ ಏನ್ ಮಾಡ್ಬೇಕು ನಾನು? ಐ ಹ್ಯಾವ್ ಟು ಫೈಂಡ್ ವಾಟ್ ಈಸ್ ಅಸ್ಯೂಮ್ಡ್ ಮೀನ್. ಬೇಸ್ಡ್ ಆನ್ ದಿಸ್ ಅಸ್ಯೂಮ್ ಮೀನ್ ನಾವು ನೆಕ್ಸ್ಟ್ UI ನ ಫೈಂಡ್ ಮಾಡ್ಬೋದು. ಓಕೆ, ಸೊ ಅಸ್ಯೂಮ್ ಮೀನ್ ಯಾವ್ದಿದೆ? ಮ್ಯಾಕ್ಸಿಮಮ್ ಫ್ರೀಕ್ವೆನ್ಸಿ, ಮ್ಯಾಕ್ಸಿಮಮ್ ಇರೋ 10ಗೆ. ಸೊ ಕರೆಸ್ಪಾಂಡಿಂಗ್ ಆಗಿ ಯಾವ ವ್ಯಾಲ್ಯೂ ಇದೆಯೋ ಅದನ್ನ ಅಸ್ಯೂಮ್ಡ್ ಮೀನ್ ಅಂತ ಅನ್ಕೋತೀನಿ. ಈಗ ಡಿವಿಯೇಷನ್ ಫೈಂಡ್ ಮಾಡ್ತೀನಿ. ಸೊ ಅಸ್ಯೂಮ್ ಮೀನ್ ಏನು? 32.5. ಈಗ ಡಿವಿಯೇಷನ್ ಏನ್ ಮಾಡಬೇಕು? 17.5 ಮೈನಸ್ ಅಸ್ಯೂಮ್ ಮೀನ್, 22.5 ಮೈನಸ್ ಅಸ್ಯೂಮ್ ಮೀನ್. ಕಂಟಿನ್ಯೂ ಮಾಡೋಣ ಈಗ. ಸೊ ಇದನ್ನ ಮೈನಸ್ ಮಾಡಿದಾಗ ಎಷ್ಟಾಗುತ್ತೆ? -15 ಬರುತ್ತೆ. ನೆಕ್ಸ್ಟ್ 22.5 ಇಂದ ಮೈನಸ್ ಮಾಡಿದಾಗ ಎಷ್ಟು ಬರುತ್ತೆ? ವಿ ಗೆಟ್ -10. ಓಕೆ, ನೆಕ್ಸ್ಟ್ ಇಲ್ಲಿ -5 0 5 ಇದೆಷ್ಟಾಗುತ್ತೆ? ಇದು 10 ಆಗುತ್ತೆ. ನೆಕ್ಸ್ಟ್ 15 ಆಗುತ್ತೆ. ಲಾಸ್ಟ್ ಒನ್ ಬಂದು 20 ಆಗುತ್ತೆ. ಓಕೆ, ಡನ್. ಈಗ ಯು ಡಿ ರೆಡಿ ಇದೆಯಾ? ನೆಕ್ಸ್ಟ್ ಏನ್ ಮಾಡ್ಬೇಕು ನಾವು? ಹ್ಯಾವ್ ಟು ಫೈಂಡ್ ವಾಟ್ ಇಸ್ ಯು. ಸೊ ಯು ಹೆಂಗ್ ಫೈಂಡ್ ಮಾಡೋದು? ನಮಗೆ ಸೈಜ್ ಬೇಕು ಫಸ್ಟ್, ಬಿಕಾಸ್ UI ಇಸ್ ಗಿವನ್ ಬೈ xi ಮೈನಸ್ ಎ, ಅಂದ್ರೆ ಡಿವಿಯೇಷನ್ ಮೈನಸ್ ಎ, ಕರೆಕ್ಟಾ? ಸೊ D/H ಅಂತ ಬರಿಬಹುದು. H ವ್ಯಾಲ್ಯೂ ಏನು? ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್ ಆಫ್ ಎನಿ ಇಂಟರ್ವಲ್. ಇಲ್ಲಿ 5 ಇದೆ. ಸೊ 5 ಇಂದ ಪ್ರತಿಯೊಂದು ವ್ಯಾಲ್ಯೂನು ಡಿವೈಡ್ ಮಾಡಿದಾಗ ಇದು -3 ಆಗುತ್ತೆ, ಇದು -2 ಆಗುತ್ತೆ, ಇದು -1 ಆಗುತ್ತೆ, ಇದು 0 1 2 3 and 4. ನೆಕ್ಸ್ಟ್ ಕಾಲಮ್ ಏನು? FU ಮಾಡಬೇಕು. ಸೊ 3 into -3 -9, 8 into -2 -16, 9 into -1 -9, 10 into 0 is 0, 3 into 1 is 3, 0 into 0 is 0, 0 4 2s 8. ಎಲ್ಲದನ್ನ ಆಡ್ ಮಾಡಿದ್ರೆ ಎಷ್ಟು ಬರುತ್ತೆ? ಪಾಸಿಟಿವ್ಸ್ ನ ಆಡ್ ಮಾಡಿದ್ರೆ ನಮಗೆ 11 ಬರ್ತಾ ಇದೆ, ನೆಗೆಟಿವ್ ನ ಆಡ್ ಮಾಡಿದ್ರೆ -34 ಬರ್ತಾ ಇದೆ. ಸೊ -34 ಪ್ಲಸ್ 11 ಎಷ್ಟಾಗುತ್ತೆ? -23 ಆಗುತ್ತೆ. ಸೊ ಸಮೇಷನ್ FU ಎಷ್ಟು ಬಂತು ನಮಗೆ? ಸಮೇಷನ್ FU ಇಸ್ ಈಕ್ವಲ್ ಟು -23 ಬಂತು. ಸಮೇಷನ್ F ನಾವು ಸ್ಟಾರ್ಟಿಂಗ್ ಅಲ್ಲೇ ಮಾಡಬೇಕಿತ್ತು. ಸಮೇಷನ್ F ಎಷ್ಟು ಬರುತ್ತೆ?
3 11 20 30 33 35 ಇದು 35 ಬರುತ್ತೆ. ಓಕೆ, ಸೊ ಮಿಕ್ಕಿದೆಲ್ಲ ವ್ಯಾಲ್ಯೂಸ್ ನಮಗೆ ಗೊತ್ತಿದೆ. ಸೊ ವಿಲ್ ಡೈರೆಕ್ಟ್ಲಿ ಸಬ್ಸ್ಟಿಟ್ಯೂಟ್ ಇನ್ ದ ಫಾರ್ಮುಲಾ. ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಎ ಪ್ಲಸ್ ಸಮೇಷನ್ ಎಫ್ ಯು ಡಿವೈಡೆಡ್ ಬೈ ಸಮೇಷನ್ ಎಫ್ ಇಂಟು ಹೆಚ್. ಎ ವ್ಯಾಲ್ಯೂ ಏನು ತಗೊಂಡಿದ್ವಿ? ಎ ವ್ಯಾಲ್ಯೂ ವಾಸ್ 32.5 ಪ್ಲಸ್ ಸಮೇಷನ್ ಎಫ್ ಯು ಎಷ್ಟು ಬಂದಿದೆ? -23 ಡಿವೈಡೆಡ್ ಬೈ ಸಮೇಷನ್ ಎಫ್ ಎಷ್ಟು ಬಂತು? ಸಮೇಷನ್ ಎಫ್ ಇಸ್ 35 ಇಂಟು ಸೈಜ್ ಎಷ್ಟಿತ್ತು? 5. ಓಕೆ, ಸೊ 5 1s 5 7s ಕರೆಕ್ಟಾ? ಸೊ 32.5 ಎಷ್ಟಾಗುತ್ತಿದು? 32.5 ಮೈನಸ್ 23 ಡಿವೈಡೆಡ್ ಬೈ 7. ಸೊ 7 1s 7 3s 21 0.2s. ಸೊ 3.2 ಮೈನಸ್ ಮಾಡಿದ್ರೆ ಎಷ್ಟಾಗುತ್ತೆ ಇದರಲ್ಲಿ? 29.3. ಸೊ ದಿಸ್ ಇಸ್ ಅವರ್ ಮೀನ್. ಈಗ ಮೀನ್ ಆದ್ಮೇಲೆ ಏನ್ ಮಾಡ್ಬೇಕು? ಮೋಡ್ನು ಮಾಡ್ಬೇಕು ನಾವು, ಕರೆಕ್ಟಾ? ಸೊ ಮೋಡ್ ತುಂಬಾ ಸಿಂಪಲ್, ನಮ್ ಮೀನ್ ಅಷ್ಟು ತಲೆ ಕೆಡ್ಸ್ಕೊಳ್ಳೋ ಇದೇ ಇಲ್ಲ. ಓಕೆ, ಮೀನ್ ಹೆಂಗ್ ಮಾಡೋದು? ಸಿಂಪಲ್. ಮ್ಯಾಕ್ಸಿಮಮ್ ಫ್ರೀಕ್ವೆನ್ಸಿ ಯಾವ್ದು ಐಡೆಂಟಿಫೈ ಮಾಡಿ. ಮ್ಯಾಕ್ಸಿಮಮ್ ಫ್ರೀಕ್ವೆನ್ಸಿ ಇರೋದು 10. ಸೊ ಇದು F1 ಆಗುತ್ತೆ. 1 ಮೇಲ್ಗಡೆ 0 ಇರುತ್ತೆ, ಸೊ F0 ಆಗುತ್ತೆ ಇದು. ದಿಸ್ ವಿಲ್ ಬಿ ಮೈ F2. ಓಕೆ, ಸೊ 9 10 3 ಆಮೇಲೆ 10 ಮೋಡಲ್ ಕ್ಲಾಸ್ ನಾಪ್ಕ ಇಟ್ಕೋಬೇಕು, ಕರೆಕ್ಟಾ? ಬಿಕಾಸ್ ಅದರಲ್ಲಿ ಲೋವರ್ ಲಿಮಿಟ್ ನಾವು ತಗೋಬೇಕು. ಎರಡಕ್ಕೂ ಸೇರಿಸಿ ಒಂದು ಬಾಕ್ಸ್ ಹಾಕ್ತೀವಿ. ಫೈನ್. ಈಗ ಆಸ್ ಇಟ್ ಈಸ್ ನಾವೇನ್ ಮಾಡ್ಬೇಕೀಗ? ಮೋಡ್ ಮಾಡ್ತಿರೋದು ನಾವು, ಕರೆಕ್ಟಾ? ಸೊ ಮೋಡ್ ಇಸ್ ಈಕ್ವಲ್ ಟು ಫಾರ್ಮುಲಾ ಏನು? ಮೋಡ್ ಇಸ್ ಈಕ್ವಲ್ ಟು ಎಲ್ ಪ್ಲಸ್ F1 ಮೈನಸ್ F0 ಡಿವೈಡೆಡ್ ಬೈ 2F1 ಮೈನಸ್ F0 ಮೈನಸ್ F2 ಇಂಟು ಹೆಚ್ ಮಾಡಬೇಕು. ಓಕೆ, ಸೊ ಎಲ್ಲೇನಿತ್ತು? ಮೋಡಲ್ ಕ್ಲಾಸ್ ಲೋವರ್ ಲಿಮಿಟ್ ವಾಸ್ 30. ಓಕೆ, ಸೊ ಇಲ್ಲಿ 30 ಬರಿತೀನಿ. 30 ಪ್ಲಸ್ ನಮಗೆ F1 ಸಿಕ್ಕಿದ್ದು 10 ಮೇಲ್ಗಡೆ ಯಾವ್ದಿತ್ತು ನೋಡ್ಬೋಣ ಒಂದ್ಸರಿ. 10 9 and 3. ಓಕೆ, ಸೊ 10 ಮೈನಸ್ 9 ಡಿವೈಡೆಡ್ ಬೈ 20 ಮೈನಸ್ 9 ಮೈನಸ್ 3 ಇಂಟು 5. ಓಕೆ, ಸೊ ಇದೆಷ್ಟಾಗುತ್ತಿದೋ? ಇಸ್ ಈಕ್ವಲ್ ಟು 30 ಪ್ಲಸ್ ಏನ್ ಬರುತ್ತಿದೋ? 1 ಬೈ 20 ಮೈನಸ್ 12 ಎಷ್ಟು? 8 ಇಂಟು 5. ಸೊ ಇದೆಷ್ಟು ಬರುತ್ತೆ ಆನ್ಸರು? 30 ಪ್ಲಸ್ 5 ಬೈ 8. 8 1s 8 0.6. ಸೊ ಇದೆಷ್ಟಾಗುತ್ತೆ? 30.6 ಆಗುತ್ತೆ. ದಿಸ್ ಇಸ್ ಅವರ್ ಮೋಡ್. Next problem, the given distribution shows the number of runs scored by some top batsmen of the world in one-day international cricket matches. Find the mode of the data. Okay, ಇದರಲ್ಲಿ ಮೀನ್ ಇಲ್ಲ, ಬರೀ ಮೋಡ್ ಮಾಡಬೇಕು. ಮೋಡ್ ನಮಗೆ ತುಂಬಾ ಈಸಿ ಅಂತ ಗೊತ್ತಿದೆ. ಓಕೆ, ಸೊ ಲೆಟ್ ಸ್ಟಾರ್ಟ್. ಫಸ್ಟ್ ಕೆಲಸ ಏನು? ಮ್ಯಾಕ್ಸಿಮಮ್ ಫ್ರೀಕ್ವೆನ್ಸಿ. ಸೊ ಮ್ಯಾಕ್ಸಿಮಮ್ ಫ್ರೀಕ್ವೆನ್ಸಿ ಎಷ್ಟಿದೆ ಇಲ್ಲಿ? ಇಟ್ ಈಸ್ 18. ಸೊ F1 ಪ್ರಿಸೀಡಿಂಗ್ ಇರೋದು F0 ಆಗುತ್ತೆ, ಸಕ್ಸೀಡಿಂಗ್ ಇರೋದು F2 ಆಗುತ್ತೆ. ಓಕೆ, ಸೊ ಮೋಡಲ್ ಕ್ಲಾಸ್ ಬೇಕು ನಮಗೆ. ಸೊ ಇದಕ್ಕೊಂದು ಬಾಕ್ಸ್ ಹಾಕ್ಬಿಡೋಣ. 4000 to 5000 will be my modal class. Okay, so next modal class ಏನಿದೆ? 4000 to 5000. Okay, 4000 to 5000. Okay, so F1 ಏನ್ ಬಂತು? F1 ನಮಗೆ ಮ್ಯಾಕ್ಸಿಮಮ್ ಫ್ರೀಕ್ವೆನ್ಸಿ ಬಂತು, ಸೊ ಇಟ್ ಈಸ್ 18. ನೆಕ್ಸ್ಟ್ F0 ಏನ್ ಬಂತು? F0 is 4. F2 ಏನ್ ಬಂತು? F2 is 9. ಓಕೆ, ಸೊ ಮೋಡ್ ಇಸ್ ಈಕ್ವಲ್ ಟು, ನಮಗೆ ಫಾರ್ಮುಲಾ ಗೊತ್ತಿದೆ. ಮೋಡ್ ಇಸ್ ಈಕ್ವಲ್ ಟು L plus F1 minus F0 divided by 2F1 minus F0 minus F2 into H. Okay, so L value ಏನು? L value is the lower limit of modal class. So 4000 plus F1 value ಏನು? 18 minus 4 divided by 36 minus 36 18. Okay, so minus 4 ಮೈನಸ್ 9 ಇಂಟು ಹೆಚ್ ವ್ಯಾಲ್ಯೂ ಏನು? ಹೆಚ್ ವ್ಯಾಲ್ಯೂ ನೋಡಿದ್ರೆ ಗೊತ್ತಾಗುತ್ತೆ, ಇಟ್ ಇಸ್ 1000. ಓಕೆ, ಕಂಟಿನ್ಯೂಯಿಂಗ್. ನೆಕ್ಸ್ಟ್ ಏನು ಬರುತ್ತೆ? ನೆಕ್ಸ್ಟ್ ಸಿಂಪ್ಲಿಫಿಕೇಶನ್. ಇನ್ಸೈಡ್ ದ ಬ್ರಾಕೆಟ್ ಏನೇನಿದೆ ಅದೆಲ್ಲ ಸಿಂಪ್ಲಿಫೈ ಮಾಡೋಣ. 18 ಮೈನಸ್ 4 ಇಸ್ 14. ಓಕೆ, 14 ಇಂಟು 1000 ಇಸ್ 14,000. ಡೈರೆಕ್ಟ್ ಆಗಿ ಬರ್ದ್ಬೋಣ. ಡಿವೈಡೆಡ್ ಬೈ 36 ಮೈನಸ್ 13 23 ಬರುತ್ತೆ. ಓಕೆ, ಈಗ ಡಿವೈಡ್ ಮಾಡ್ಬೇಕಷ್ಟೇ. ಸೊ ಏನ್ ಮಾಡೋಣ? 23 3 ಡಿಜಿಟ್ಸ್ ತಗೋಣ. The maximum 140 ಕನ್ಸಿಡರ್ ಮಾಡಿದ್ರೆ 23 ಇಂಟು 6 ಇಸ್ 138. ಸೊ 200 ಮಿಕ್ಕತ್ತೆ. ಸೊ 200 ಅಂದ್ರೆ ಇನ್ನೊಂದೆರಡು ವ್ಯಾಲ್ಯೂ ಮುಂದೆ ಹೋಗ್ಬೋದು. 6 ಆಯ್ತು, 7s 161, 8s ಸೊ ನಾನು ಇವಾಗ ಇಲ್ಲಿ 2 ಇದೆ, ಕರೆಕ್ಟಾ? ಒಂದ್ ನಿಮಿಷ, ಇಲ್ಲಿ 2 ಇದೆ, ರಿಮೈಂಡರ್ ತಗೋಬೇಕು.
ಸೊ 2ನ ಇದ್ರಲ್ಲಿ ಡಿವೈಡ್ ಮಾಡೋಕ್ಕಾಗಲ್ಲ. ಸೊ 2 zeros ಅಂತ ಬರೀತೀನಿ. ಸೊ ನಾನು ನೆಕ್ಸ್ಟ್ 2 ನಂಬರ್ ಕನ್ಸಿಡರ್ ಮಾಡ್ಬೋದು ಈಗ. ಓಕೆ, ಸೊ ನೆಕ್ಸ್ಟ್ ಏನು ಮಾಡ್ಬೋದು ನಾನು, 60 ಆಯಿತು. ಸೊ 200 ಪೂರ್ತಿ ಕನ್ಸಿಡರ್ ಮಾಡ್ಬೋದು. ಈಗ 8 ಸೊ ಎಷ್ಟಾಗುತ್ತೆ, 8 184 ಆಗುತ್ತೆ. ಸೊ 16 ರಿಮೈಂಡರ್ ಬರುತ್ತೆ. ಪಾಯಿಂಟ್ ಇಡ್ತೀನಿ, 16 ರಿಮೈಂಡರ್ ಇದೆ ಇವಾಗ. ಪಾಯಿಂಟ್ ಇಟ್ಟು 0 ಹಾಕೊಂಡ್ರೆ ಇಲ್ಲಿ 6 ಬರುತ್ತೆ. ಓಕೆ, ಸೊ 4608.6 ಈಸ್ ದ ಮೋಡ್. ಸೊ ಇಲ್ಲಿ ಎಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ, ನಾವು 14,000ನ ಡಿವೈಡ್ ಮಾಡಬೇಕಾದ್ರೆ ಹುಷಾರಾಗಿರ್ಬೇಕು. ಡಿವೈಡೆಡ್ ಬೈ 23. ಇಲ್ಲಿ ಏನಾಗುತ್ತೆ, ಇದು 23 1 23 6 ಆಗೋಗುತ್ತೆ. 2 ಮಿಕ್ಕತ್ತೆ. ನಾನು ನೆಕ್ಸ್ಟ್ ನಂಬರ್ ಕನ್ಸಿಡರ್ ಮಾಡಿದ್ರು 20 ಇರುತ್ತೆ. ನಾನು 20 ಡಿವೈಡ್ ಮಾಡೋಕ್ಕಾಗಲ್ಲ. ಬಟ್ ಅದ್ರ ಪಕ್ಕ ಇನ್ನೊಂದು ನಂಬರ್ ಇದೆ, ಅದಕ್ಕೆ zeros ಅಂತ ಮಾಡಿಕೊಂಡು ನೆಕ್ಸ್ಟ್ ನಂಬರ್ ಕನ್ಸಿಡರ್ ಮಾಡ್ತೀವಿ. ಸೊ ನೆಕ್ಸ್ಟ್ 0.6 ಬರುತ್ತೆ. ಓಕೆ, ಸೊ ಹಿಯರ್ ದಿಸ್ ಇಸ್ ದ ಆನ್ಸರ್. ಮೋಡ್ ಎಷ್ಟು ಬಂದಿದೆ, 4608.6. Now the last problem of exercise 13.2. Student noted the number of cars passing through a spot on the road for 100 periods each of 3 minutes and summarized it in the given table. Find the mode of the data. ಮೋಡ್ ಅಂದ ತಕ್ಷಣ ನಮಗೆ ಬೇಕಾಗಿರೋದು ಒಂದೇ ಒಂದು, ದಟ್ ಈಸ್ ಯಾವುದು ಮ್ಯಾಕ್ಸಿಮಮ್ ಇದೆ, ಪ್ರಿಸೀಡಿಂಗ್ ಯಾವುದು, ಸಕ್ಸೀಡಿಂಗ್ ಯಾವುದು. ಸೊ ಇದರಲ್ಲಿ ಮ್ಯಾಕ್ಸಿಮಮ್ ಯಾವುದಿದೆ, ಕರೆಕ್ಟ್ ಆಗಿ ಯೋಚನೆ ಮಾಡ್ಬಿಟ್ಟು ನೋಡಿ. ಮ್ಯಾಕ್ಸಿಮಮ್ ಇರೋದು 20. ಸೊ ಇದನ್ನ F1 ಅಂತ ಬರಿತೀನಿ. ಆ ಇಂಟರ್ವೆಲ್ ಪೂರ್ತಿ ಬಾಕ್ಸ್ ಹಾಕ್ತೀನಿ, ಬಿಕಾಸ್ ವಿ ನೀಡ್ ದ ಮೋಡಲ್ ಕ್ಲಾಸ್. ನೆಕ್ಸ್ಟ್ 1 ಮೇಲ್ಗಡೆ 0 ಇರುತ್ತೆ. ಸೊ ಐ ವಿಲ್ ಟೇಕ್ ದಿಸ್ ಆಸ್ F0 ಪ್ರಿಸೀಡಿಂಗ್ ವ್ಯಾಲ್ಯೂ. 1 ಆದ್ಮೇಲೆ 2 ಇರುತ್ತೆ, ಐ ವಿಲ್ ಟೇಕ್ ಇಟ್ ಆಸ್ ದ ಸಕ್ಸೀಡಿಂಗ್ ವ್ಯಾಲ್ಯೂ. ಓಕೆ, ಸೊ ಏನಾಗುತ್ತೆ ಇವಾಗ, ಮೋಡ್ ಇಸ್ ಈಕ್ವಲ್ ಟು, ನಮಗೆ ಆಲ್ರೆಡಿ ಫಾರ್ಮುಲಾ ಎಷ್ಟೋ ಸರಿ ಬರ್ದಿದ್ದೀವಿ, ಗೊತ್ತಿರುತ್ತೆ ಇಷ್ಟರಲ್ಲಿ, L ಪ್ಲಸ್ F1 ಮೈನಸ್ F0 ಡಿವೈಡೆಡ್ ಬೈ 2F1 ಮೈನಸ್ F0 ಮೈನಸ್ F2 ಇಂಟು H. ಓಕೆ, ಸೊ ಲೋವರ್ ಇಂಟರ್ವೆಲ್ ಏನಾಗುತ್ತೆ, 40 to 50. ಸೊ ಇಸ್ ಈಕ್ವಲ್ ಟು ಇದು 40 ಆಗುತ್ತೆ, ಪ್ಲಸ್ F1 ಎಷ್ಟಾಗುತ್ತೆ 20 ಮೈನಸ್ F0 ಎಷ್ಟಾಗುತ್ತೆ 12 ಡಿವೈಡೆಡ್ ಬೈ 40 ಮೈನಸ್ 11 ಮೈನಸ್ 40 ಮೈನಸ್ 12, ಇದು ಮೈನಸ್ 12 ಡಿವೈಡ್ ಮೈನಸ್ 11 ಇಂಟು ನಮಗೆ ಕ್ಲಾಸ್ ಇಂಟರ್ವೆಲ್ ಸೈಜ್ ಎಷ್ಟು ಬಂದಿದೆ, ಇಟ್ ಇಸ್ 10. ಓಕೆ, ಸೊ ಎಷ್ಟಾಗುತ್ತೆ ಇದು, ಇಸ್ ಈಕ್ವಲ್ ಟು 40 ಪ್ಲಸ್ 8 ಡಿವೈಡೆಡ್ ಬೈ 40 ಮೈನಸ್ 23 17, 8 ಇಂಟು 10 ಎಷ್ಟಾಗುತ್ತೆ, 80 ಆಗುತ್ತೆ. ಓಕೆ, ಸೊ ಇಸ್ ಈಕ್ವಲ್ ಟು 40 ಪ್ಲಸ್ 17 1s 17 4s 68, 12 ರಿಮೈಂಡರ್ ಬರುತ್ತೆ. ಪಾಯಿಂಟ್ ಇಟ್ಟರೆ 120 ಆಗುತ್ತೆ. 7s 119. ಓಕೆ, ಸೊ ಸಾಕು, 1 ಡೆಸಿಮಲ್ ಇದ್ರೆ ಸಾಕು. ಸೊ 40 ಪ್ಲಸ್ 40 4.7 ಎಷ್ಟಾಗುತ್ತೆ, 44.7. ಸೊ ದಿಸ್ ಇಸ್ ಆರ್ ಮೋಡ್. ಸೊ ಇಲ್ಲಿಗೆ ನಮ್ಮ ಎಕ್ಸರ್ಸೈಸ್ 13.2 ಮೀನ್ ಆಮೇಲೆ ಮೋಡ್ ಎರಡನ್ನೂ ಫೈಂಡ್ ಮಾಡೋ ಪ್ರಾಬ್ಲಮ್ಸ್, ಹಾಗೆ ಬರೀ ಮೋಡ್ನ ಫೈಂಡ್ ಮಾಡೋ ಪ್ರಾಬ್ಲಮ್ಸ್ ಮುಗಿದಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಎಕ್ಸರ್ಸೈಸ್ 13.3 ಸೊಲ್ಯೂಷನ್ಸ್ನ ಅಪ್ಲೋಡ್ ಮಾಡ್ತೀವಿ. ಇದೇ ತರ ಪ್ರತಿಯೊಂದು ಚಾಪ್ಟರ್ಗೂ ಪ್ರತಿಯೊಂದು ಎಕ್ಸರ್ಸೈಸ್ನ ಸೊಲ್ಯೂಷನ್ಸ್ ನಾವು ಮಾಡ್ತೀವಿ. ಕೈಂಡ್ಲಿ ಶೇರ್ ಇಟ್ ಟು ಯುವರ್ ಫ್ರೆಂಡ್ಸ್, ರಿಲೇಟಿವ್ಸ್ ಅಲ್ಲಿ ಯಾರು 10th ಓದ್ತಿದ್ರೆ ಅಥವಾ ನಿಮಗೆ ಗೊತ್ತಿರೋ 10th ಓದ್ತಿದ್ರೆ ಕನ್ನಡ ಎಕ್ಸ್ಪ್ಲನೇಷನ್ ಬೇಕು ಅಂದ್ರೆ ಇದನ್ನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.